13 ದಿವಸ ಕಳೀತಾ ಬರ್ತಾ ಇದೆ. ಅವನು ಕೇವಲ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ, ಡೆತ್ ನೋಟ್ ಬರೆದಿಟ್ಟು ಈ ಸರ್ಕಾರ ಈ ಜಿಲ್ಲಾಡಳಿತದಿಂದ ಏನಾದರೂ ನ್ಯಾಯ ಸಿಗಬಹುದು ಅಂತೇಳಿ ಡೆತ್ ನೋಟ್ ಬರೆದು 24-28 ಗಂಟೆ ವೇಟ್ ಮಾಡಿ ಅವನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಅವನು ಡೆತ್ ನೋಟ್ ತಗೊಂಡು ಅವನ ಸಹೋದರಿಯರು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅವ್ರಿಗೆ ನ್ಯಾಯ ಸಿಗುವ ಬದಲಿ ಅವರನ್ನೇ ಅಂಜಿಸಿ ಕಳಿಸುವಂಥ ಕೆಲಸ ಆಗಿದೆ. ಇವತ್ತು ಯಾವ ಅಧಿಕಾರಿಗಳು ಅವ್ರ ಜೊತೆ ಅನುಚಿತವಾಗಿ ವರ್ತನೆಯನ್ನು ಮಾಡಿದ್ದಾರೆ. ನಾವೆಲ್ಲ ಪೊಲೀಸ್ ಅಧಿಕಾರಿಗಳ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹಿಂದೆ ಹಾಸ್ಪಿಟಲ್ ಮಾತಾಡ್ತಾ ಇದ್ದಾಗ ಹೇಳ್ತಾ ಇದ್ದೆ, ಬೀದರ್ನಲ್ಲಿ ಅನೇಕ ಡಾಕ್ಟರ್ಗಳು ಸಂಬಳ ಇರಲಾರ್ದಕ್ಕೆ ಆಸ್ಪತ್ರೆಗೆ ಬರ್ತಾ ಇಲ್ಲ. ಇನ್ನು ಕೆಲವೊಂದು ಡಾಕ್ಟರ್ಗಳು ಅವ್ರು ಪರ್ಮನೆಂಟ್ ಇದೀವಿ, ನಮ್ಗೆ ಏನೂ ಆಗ್ತಾ ಇಲ್ಲ ಅಂತ ಹಾಸ್ಪಿಟಲ್ಗೆ ಬರ್ತಾ ಇಲ್ಲ. ಅಂಥ ವ್ಯವಸ್ಥೆ ಇದೆ. ಅದರ ಮಧ್ಯೆಯೂ ಡಾಕ್ಟರ್ ಮಂಜುನಾಥ್ ಇವತ್ತು ಬೆಂಗಳೂರಿನ MP ಆಗಿದ್ದಾರೆ. ಅವ್ರು ಯಾರಾದ್ರೂ ಗೆದ್ದಾರೆ ನಮ್ಮೆಲ್ಲರಿಗೂ ಗೊತ್ತಿದೆ ಹೆಂಗೆ ಗೆದ್ದಾರ. ಇವತ್ತು ಅವ್ರು ಮಾಡಿದಂಥ ಸೇವೆ ಇಡೀ ವಿಶ್ವ ಕೊಂಡಾಡ್ತದೆ. ಆ ರೀತಿಯ ಅಧಿಕಾರಿಗಳು ಇದ್ದಾರೆ. ಆದರೆ ಒಬ್ಬ ಅಮಾಯಕ ನೀವು ಸರಿಯಾಗಿ ನಡ್ಕೊಂಡಿದ್ರೆ ಅವನ ಜೀವ ಉಳಿತಾ ಇತ್ತು ಅಂತ ಇಡೀ ಸಮಾಜಕ್ಕೆ ಅನಿಸ್ತಾ ಇದೆ. ಎಲ್ಲರೂ ಕೊನೆಯ ಕ್ಷಣದಲ್ಲಿ ಬರೋದು ಎಲ್ಲಿಗೆ ಅಂದರೆ ಪೊಲೀಸ್ ಸ್ಟೇಷನ್ಗೆ. ಇವತ್ತು ಇಡೀ ರಾಜ್ಯದಲ್ಲ, ಇಡೀ ರಾಷ್ಟ್ರದ ಜನರ ಒಂದು ಆಶಾಕಿರಣ ಯಾವುದಿದೆ ಅಂದರೆ ಪೊಲೀಸ್ ಸ್ಟೇಷನ್ ಇದೆ. ಆ ಪೊಲೀಸ್ ಸ್ಟೇಷನ್ ಬಂದಾಗ ಹಿಂಗಾಯ್ತು ಅಂದ್ರೆ ಮುಂದೆ ಜನ ಪೊಲೀಸ್ ಸ್ಟೇಷನ್ ಬರೋದು ಬಿಟ್ಕೊಡ್ತಾರೆ. ಅದಕ್ಕಾಗಿ ಯಾವ ಪೊಲೀಸ್ ಸ್ಟೇಷನ್ನಲ್ಲಿ ಈ ರೀತಿಯಾಗಿದೆ, ಆ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ಯಾರು ಅನುಚಿತವಾಗಿ ವರ್ತನೆ ಮಾಡಿದ್ದಾರೋ ಅವ್ರ ಮೇಲೆ ಅವ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಪ್ರಾರಂಭದಿಂದ ಹೇಳ್ತಾ ಇದ್ದೀವಿ. ಆದರೆ ಇವತ್ತಿನವರೆಗೂ ಅದು ಆಗಿಲ್ಲ. ಜೊತೆಯಲ್ಲಿ ಈ ಪ್ರಕರಣವನ್ನು CID ಸುಮ್ಮನೆ ಕಣ್ಣು ಒರೆಸುವ ತಂತ್ರವಾಗಿ ಇವತ್ತು ರಾಜ್ಯ ಸರ್ಕಾರ ಕೊಟ್ಟಿದೆ. ನಾವು CID ಕೊಟ್ಟಿದ್ರು ಸ್ವಾಗತ ಮಾಡ್ತಿದ್ದೀವಿ. ಆದ್ರೆ ಮೊನ್ನೆ ನಡೆದಂಥ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣದಲ್ಲಿ CID ಆರೋಪಿ ನಂಬರ್ 1 ನಾಗೇಂದ್ರ ಮಂತ್ರಿ ರಾಜೀನಾಮೆ ಕೊಟ್ಟಿದ್ರು. ಅವ್ರ ಹೆಸರೇ FIR ಅಲ್ಲಿ ಇರ್ತಿಲ್ಲ. ಆದ್ರೆ ಅದೇ CBI ಪ್ರಕರಣದಲ್ಲಿ ಆರೋಪಿ ನಂಬರ್ 1 ನಾಗೇಂದ್ರ ಇದ್ದಾರೆ. ಅದಕ್ಕಾಗಿ ಅಲ್ಲಿ ಹಣ ವರ್ಗಾವಣೆ ಇರೋದು ಓಪನ್ ಆಗಿದೆ, ವೈಟ್ ಮನಿ ಟ್ರಾನ್ಸ್ಫರ್ ಆಗಿದೆ. ಅದು ಎಲ್ಲ ಇದ್ರೂ ಕೂಡ, ಎಲ್ಲ ದಾಖಲೆಗಳಿದ್ರೂ ಕೂಡ ಅದನ್ನು ನಾಶ ಮಾಡಿದ್ದಾರೆ. ಅದನ್ನು ಆ ಆರೋಪ ಪಟ್ಟಿಯಿಂದ ತೆಗೆದಿದ್ದಾರೆ. ಇಲ್ಲಂತೂ ದಾಖಲಾತಿಗಳು ಏನೂ ಇಲ್ಲ. ಆರೋಪಿಗಳು 13 ದಿವಸ ಆಯ್ತು ಹೊರಗಡೆ ಅಡ್ಡಾಡ್ತಾ ಇದ್ದಾರೆ. ಅವ್ರ ಸಹೋದರಿಯರು ಸ್ವತಃ ಹೇಳ್ತಾ ಇದ್ದಾರೆ, ಕಲಬುರಗಿಯಲ್ಲಿರುವಂಥ ಅವನ ಮನೆ, ಅವನ ಆಫೀಸ್ನ CC ಕ್ಯಾಮ್ರಾಗಳು ಅವರೇ ಒಯ್ದಾರ, ಅವನೊಂದು ಐಫೋನ್ ಅವರೇ ಒಯ್ದಾರೆ. ಅವರೆಲ್ಲ ಸಾಕ್ಷ್ಯನಾಶ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಸಾಕ್ಷ್ಯನಾಶ ಮಾಡ್ತಾ ಇದ್ರು ಕೂಡ ಎಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ನನ್ನ ಬುಡಕ್ಕೆ ಬೆಂಕಿ ಬೀಳುತ್ತದೆ ಅಂತೇಳಿ ಆ ಆರೋಪಿಗಳನ್ನು ಬಂಧಿಸಲಿಕ್ಕೆ ಅವರು ಅವಕಾಶ ಕೊಡ್ತಾ ಇಲ್ಲ. ನೇರವಾಗಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಮೇಲೆ ನಾವು ಆರೋಪ ಮಾಡ್ತೀವಿ. ನಾವು ಹೋರಾಟ ಮಾಡ್ತಾ ಇದ್ರೆ, ಸಂವಿಧಾನಬದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ರೆ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಾರೆ, ನೀವು ಹಿಂಗೆಲ್ಲ ಹೋರಾಟ ಮಾಡ್ತೀರಿ ಅಂದ್ರೆ ನೀವು ಮನೆಯಿಂದ ಹೊರಗೆ ಬರ್ಬಿಡಲ್ಲ ಅಂತೇಳಿ. ನೋಡೋಣ ನೀವು ಎಷ್ಟು ಜನ ಮನೆಯಿಂದ ಹೊರಗೆ ಬರ್ಬಿಡಲ್ಲ ನೀವು ಅಂತೇಳಿ. ನಾವು ಸಂವಿಧಾನಬದ್ಧವಾಗಿ ಮಾಡ್ತಾ ಇದ್ದೀವಿ. ನಾವು ಇವತ್ತು ಗವರ್ನರಿಗೆ ಕೂಡ ಕಂಪ್ಲೇಂಟ್ ಕೊಡೋರಿದ್ದೀವಿ. ಸಂವಿಧಾನದ ಮೇಲೆ ತಾವು ಪ್ರತಿಜ್ಞೆಯನ್ನು ಮಾಡಿ ಇವತ್ತು ಮಂತ್ರಿ ಆಗಿದ್ದೀರಿ. ಈ ರಾಜ್ಯದಲ್ಲಿ ಎಲ್ಲವನ್ನು ಕಾಪಾಡ್ತೀವಿ ಅಂತ ಮಂತ್ರಿ ಆಗಿದ್ದೀರಿ. ಆದರೂ ನೀವೇ ಅಸಂವಿಧಾನಿಕವಾಗಿ ಹೆದರಿಸುವಂತ ಮಾತಾಡ್ತಾ ಇದ್ದೀರಿ. ಇವತ್ತು ಆ ಗುಂಡಾಗಳ ರೀತಿಯಲ್ಲಿ ನೀವು ಮಾತಾಡ್ತಾ ಇದ್ದೀರಿ. ಇದು ಖಂಡನೀಯ ಇದೆ. ಪ್ರಿಯಾಂಕಾ ಖರ್ಗೆ ಅವರೇ, ಬೇಗ ತಾವು ನಮಗೇನಾದರೂ ಒಂದು ಮಾನವೀಯತೆಯಲ್ಲಿ ವಿಶ್ವಾಸ ಇತ್ತು ಅಂದ್ರೆ ಇಮಿಡಿಯೇಟ್ಲಿ ಅವ್ರು ಯಾರು ಆರೋಪಿಗಳಿದ್ದಾರ ಅವರಿಗೆ ಅರೆಸ್ಟ್ ಮಾಡ್ಲಕತ್ರಿ ಮತ್ತು ತಾವು ಇಮಿಡಿಯೇಟ್ ರಾಜೀನಾಮೆ ಕೊಡ್ರಿ. ನೀವು ಮಂತ್ರಿಯಾಗಿರೋವರೆಗೆ ಈ ಕೇಸ್ ಸಾಲ್ವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ತಾವು ಮಂತ್ರಿಯಾಗಿದ್ರಿ ಈ ಪ್ರಕರಣ ಇದೇ ರೀತಿ ನಡೆಯುತ್ತೆ. ತಾವು ರಾಜೀನಾಮೆ ಕೊಟ್ಟು ತಾವು ನಿಷ್ಕಳಂಕ ಅಂತ ಆದ್ರಿ ಅಂದ್ರೆ ಮುಂದೆ ಬೇಕಾದ್ರೆ ಮುಖ್ಯಮಂತ್ರಿ ಆಗಿ ನಮ್ದೇನು ಅಭ್ಯಂತರ ಇಲ್ಲ, ನಮ್ದು ಯಾವುದು ತಕರಾರಿಲ್ಲ. ಆದರೆ ಆ ಡೆತ್ ನೋಟಲ್ಲಿ ನಿಮ್ಮ ಹೆಸರು ಉಲ್ಲೇಖ ಇದೆ. ನೀವು ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಫೋನ್ ಮಾಡಿ ಹೇಳಿ ಅವ್ನು ಬಿಲ್ ಮಾಡ್ಲಿಕ್ಕೆ ಹಚ್ಚಿದೆ ಅಂತ ಹೇಳಿದಿದೆ. ಬೀದರ್ ಜಿಲ್ಲಾ ಪಂಚಾಯತ್ ನನ್ನ ಬಿಲ್ ಆಗಿದೆ, ಕಲಬುರಗಿಯಲ್ಲಿ ಆಗಿಲ್ಲ, ಅದಕ್ಕಾಗಿ ಕಮಿಷನ್ ಕೇಳ್ತಾ ಇದ್ದಾರೆ ಅಂತ ಉಲ್ಲೇಖ ಮಾಡಿದ್ದಾನ. ಅದಕ್ಕಾಗಿ ತಾವು ನೇರವಾಗಿ ರಾಜೀನಾಮೆ ಕೊಡಬೇಕು. ಈ ಪ್ರಕರಣ CBIಗೆ ವಹಿಸಬೇಕು. ಆ ಕುಟುಂಬದವರಿಗೆ 1 ಕೋಟಿ ಪರಿಹಾರ ಮತ್ತು ಅವ್ರ ಕುಟುಂಬದಲ್ಲಿ ಒಬ್ಬರಿಗೆ ಸರ್ಕಾರಿ ನೌಕರಿ ಕೊಡಬೇಕು ಅಂತ ಇವತ್ತು ಈ ಹೋರಾಟ ಮಾಡ್ತಾ ಇದ್ದೀವಿ. ಇದನ್ನು ತಾವು ಪರಿಗಣನೆ ತೆಗೆದುಕೊಳ್ಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಇದ್ರ ಜೊತೆಯಲ್ಲಿ ಇವತ್ತ ಬಾಣಂತಿಯರ ಸಾವು ಪ್ರಕರಣ, ರಾಜ್ಯದಲ್ಲಿ ಸರಣಿಯಾಗಿ ಬಾಣಂತಿಯರು ಸಾಯ್ತಾ ಇದ್ದಾರೆ. ಕಳೆದ 18 ತಿಂಗಳಲ್ಲಿ 1100 ಜನ ಬಾಣಂತಿಯರು ಸತ್ತಿದ್ದಾರೆ. ಹಾಗೆ 2200 ಜನ ನವಜಾತ ಶಿಶುಗಳು ಹತ್ಯೆಯಾಗಿದೆ. ಅವ್ರು ಸತ್ತೋಗಿಲ್ಲ, ಅವ್ರದೆಲ್ಲ ಹತ್ಯೆ ಆಗಿದೆ. ಯಾಕೆ ಹತ್ಯೆ ಆಗಿದೆ ಅಂದ್ರೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ಕಾರಣಕ್ಕಾಗಿ ಹತ್ಯೆ ಆಗಿದೆ. ಇವ್ರು ಸಪ್ಲೈ ಮಾಡ್ತಾ ಇರುವಂತ ಔಷಧಿಗಳು ಡೂಪ್ಲಿಕೇಟ್ ಇವೆ ಅಂತೇಳಿ ನೀವೇ ಕೂಡಿಸಿದಂತ ಕಮಿಟಿಯ ರಿಪೋರ್ಟ್ ಬಂದಿದೆ. ಗ್ಲೂಕೋಸ್ಗಳು ಡೂಪ್ಲಿಕೇಟ್ ಇವೆ, ಆ ದ್ರಾವಣ ಡೂಪ್ಲಿಕೇಟ್ ಇದೆ. ಆದರೂ ಕೂಡ ಇನ್ನೂ ತಾವು ಅದನ್ನು ನಿಲ್ಲಿಸಿಲ್ಲ. ಮೊದಲು ಯಾವುದೋ 1-2 ಹಾಸ್ಪಿಟಲ್ನಲ್ಲಿ ಆಯಿತು, ಅದರ ನಂತರ ಹಾಗೆ ನಿಲ್ಲಿಸಿದ್ರೆ ಇವತ್ತು ಕೊಪ್ಪಳದಲ್ಲಿ, ರಾಯಚೂರಿನಲ್ಲಿ ಆಗಿದಂಥ ಪ್ರಕರಣಗಳು ಆಗ್ತಾ ಇರಲಿಲ್ಲ.
ಆದರೂ ನಿರಂತರವಾಗಿ ಅದನ್ನೇ ಸಪ್ಲೈ ಮಾಡ್ತಾ ಇದ್ದೀನಿ. ಅದಕ್ಕಾಗಿ ಇವತ್ತು ಆ ಮಕ್ಕಳು 1100 ಬಾಣಂತಿಯರು, ವಿಶೇಷವಾಗಿ ಮೊನ್ನೆ ನಡೆದಂಥ ಸರಣಿ ಸಾವು, ಕೊಪ್ಪಳ, ದಾವಣಗೆರೆ, ರಾಯಚೂರು, ಚಿತ್ರದುರ್ಗ ಇಲ್ಲೆಲ್ಲ ನಡೆದಂಥ ಸರಣಿ ಸಾವುಗಳ ಆ ಮಕ್ಕಳಿಗೆ ಯಾರು ಕಾಪಾಡಬೇಕು? ಇವತ್ತು ಆ ತಾಯಂದರು ತೀರೋದ್ರು. ಇವತ್ತು ಅನಾಥ ಮಕ್ಕಳಿಗೆ ಈ ಸರ್ಕಾರ ಆ ಬಾಣಂತಿಯರು ಯಾರ್ಯಾರು ಸಾವಾಗಿದೆ ಅವರಿಗೆಲ್ಲ 25 ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಅಂತ ಒತ್ತಾಯ ಮಾಡಿ ಇವತ್ತು ನಮ್ಮ ಮಹಿಳಾ ಮೋರ್ಚಾದಿಂದ ಬಾಣಂತಿಯರ ಸಾವಿಗಾಗಿ ಮತ್ತು ಈ ಬಾಣಂತಿಯರ ಸಾವಿನ ಸತ್ಯ ಶೋಧನಾ ಸಮಿತಿಯ ರಾಜ್ಯ ತಂಡದ ಪ್ರಮುಖರಾಗಿ ನಮ್ಮ ಡಾಕ್ಟರ್ ಶೈಲೇಂದ್ರ ಬೆಂದಾಳೆ ಶಾಸಕರು ಆಗಿದ್ದಾರೆ. ನಿನ್ನೆ ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಕೊಪ್ಪಳದಲ್ಲಿ, ರಾಯಚೂರಿನಲ್ಲಿ. ಆ ಎಲ್ಲ ಯಾರು ಬಾಣಂತಿಯರು ಹೋಗಿದ್ದಾರೆ ಮನೆಗೆಲ್ಲ ಹೋಗಿ ಬಂದಿದ್ದಾರೆ. ಯಾವ ಕಾರಣಕ್ಕಾಗಿದೆ ಅದು ಕಣ್ಣೀರು ಕಂಡು ಬಂದಿದ್ದಾರೆ. ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡಲಿಕ್ಕೆ ಇವತ್ತು ಈ 2 ವಿಷಯಗಳನ್ನು ತಗೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇದಕ್ಕೆ ಕೂಡಲೇ ಸರ್ಕಾರ ಸ್ಪಂದಿಸಿ ಇವತ್ತು ರಾಜೀನಾಮೆ ತಗೊಳ್ಬೇಕು. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಮುಖ್ಯಮಂತ್ರಿಗಳ ಪತ್ರದಲ್ಲಿ ಅದನ್ನೇ ಬರೆದಿದ್ದೀವಿ. ಪ್ರಿಯಾಂಕ ಖರ್ಗೆ ಅವರು ರಾಜೀನಾಮೆ ತಗೊಳ್ಬೇಕು. ಇಲ್ಲಿ ಜಿಲ್ಲಾ ಪೊಲೀಸ್ ವ್ಯವಸ್ಥೆ ಮತ್ತು ಜಿಲ್ಲಾಡಳಿತ ವೈಫಲ್ಯಕ್ಕಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ರಾಜೀನಾಮೆ ಕೊಡಬೇಕು. ಅವ್ರ ರಾಜೀನಾಮೆ ಕೂಡ ನಾವು ಒತ್ತಾಯಿಸಿದ್ದೀವಿ. ಅವರಿಬ್ಬರು ರಾಜೀನಾಮೆ ಕೊಟ್ಟು ಎಲ್ಲ ಪರಿಹಾರಗಳನ್ನು ಕೊಡಬೇಕಂತ ಹೇಳಿ ಇವತ್ತು ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಹೋರಾಟಕ್ಕೆ ಜಯ ಸಿಗ್ತ ಅನ್ನುವಂಥ ವಿಶ್ವಾಸ ಇದೆ. ಒಂದು ವೇಳೆ ಈ ಹೋರಾಟಕ್ಕೆ ಜಯ ಸಿಗಲಿಲ್ಲ ಅಂದರೆ ಮುಂದಿನ ದಿನದಲ್ಲಿ ಇದಕ್ಕಿಂತ ಉದ್ದವಾದ ಹೋರಾಟವನ್ನು ಮಾಡ್ತೀವಿ ಅನ್ನುವಂಥ ವಿಷಯವನ್ನು ನನ್ನ ಮಾತಿಗೆ ವಿರಾಮ. ಧನ್ಯವಾದ.